ಅದೃಷ್ಟ ಕುಲಾಯಿಸುವ ಮುಂಚೆ ಸಿಗುವ 25 ಸೂಚನೆಗಳು. ನಮ್ಮ ಜೀವನದಲ್ಲಿ ಯಶಸ್ಸು, ಸೌಭಾಗ್ಯ ಅಥವಾ ಅದೃಷ್ಟ ಕುಲಾಯಿಸುವ ಮೊದಲು ಪ್ರಕೃತಿ ಕೆಲವೊಂದು ಸೂಚನೆಗಳನ್ನು ನೀಡುತ್ತೆ. ಅವುಗಳನ್ನು ಗುರುತಿಸುವ ಶಕ್ತಿ ಇದ್ದರೆ ನಾವು ಆತ್ಮವಿಶ್ವಾಸದಿಂದ ಮುನ್ನಡೆಯಬಹುದು. ಇಲ್ಲಿ ಲಕ್ ಬರುವ ಮುಂಚೆ ನಿಮ್ಮ ಜೀವನದಲ್ಲಿ ಕಾಣಿಸಬಹುದಾದ 25 ಸೂಚನೆಗಳನ್ನು ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಆತ್ಮವಿಶ್ವಾಸ ಏರಿಕೆ. ನಿಗಾವಿಟ್ಟು ಕೇಳಿದರೂ ನಿಮಗೆ ನಿಮ್ಮ ಮೇಲೆ ಹೆಚ್ಚಾಗುತ್ತಿರುವ ನಂಬಿಕೆ ಅನುಭವವಾಗುತ್ತದೆ. 2. ಆಂತರಿಕ ಶಾಂತಿ. ಯಾವುದೇ ಹೊರಗಿನ ಒತ್ತಡಕ್ಕೂ ಒಳಗಾಗದೆ ನೆಮ್ಮದಿ ಅನುಭವಿಸುತ್ತೀರಿ. 3. ಸಂಭಾವನೆಗಳು ಹೆಚ್ಚು ಆಗುತ್ತವೆ. ಅನಿರೀಕ್ಷಿತ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ. 4. ಸರಿ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಭೇಟಿಯು ಪ್ರೇರಣಾದಾಯಕ ವ್ಯಕ್ತಿಗಳೊಂದಿಗೆ ಪರಿಚಯವಾಗುತ್ತದೆ. 5. ಹೆಚ್ಚು ಧ್ಯಾನ ಅಥವಾ ಧಾರ್ಮಿಕ ಆಸಕ್ತಿ. ಆತ್ಮಚಿಂತನೆಯತ್ತ ಒಲವು ಬರುತ್ತದೆ. 7. ಕಲಿತಿರುವ ಪಾಠಗಳು ಬುದ್ಧಿಯಾಗಿ ಸ್ಪಷ್ಟವಾಗುತ್ತವೆ. ಹಿಂದಿನ ತಪ್ಪುಗಳು ಈಗ ಸಹಕಾರಿಯಾಗಿ ಕಾಣಿಸುತ್ತವೆ. 7. ಕನಸುಗಳು ಸ್ಪಷ್ಟವಾಗುತ್ತವೆ. ನಿದ್ರೆಯಲ್ಲಿಯ ಕನಸುಗಳು ದೃಷ್ಟಿಕೋನ ನೀಡುತ್ತವೆ. 8. ಸಂಶಯ ಕಡಿಮೆಯಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆದು ಬರುತ್ತದೆ. 9. ನಿಮ್ಮ ಎನರ್ಜಿ ಎತ್ತರಗೊಳ್ಳುತ್ತದೆ. ದೈನಂದಿನ ಶಕ್ತಿಯು ಸಹಜವಾಗಿ ಹೆಚ್ಚುತ್ತದೆ. 10. ಹಳೆಯ ಬಂಧನಗಳು ಮುಕ್ತವಾಗುತ್ತವೆ. ದುಃಖದ ನಂಟುಗಳು ನಿಧಾನವಾಗಿ ಕಳೆದು ಹೋಗುತ್ತವೆ. 11. ಅನುಭವಿಸಿದ ಅಡಚಣೆಗಳು ಅವಕಾಶವಾಗಿ ತಿರುಗುತ್ತವೆ. ಕೆಟ್ಟ ವಿಷಯಗಳು ವೇಷದಲ್ಲಿ ಆಶೀರ್ವಾದವಾಗುತ್ತವೆ. 12. ಸಹಜವಾಗಿ ಸಕಾರಾತ್ಮಕತೆ ಮೂಡುತ್ತದೆ. ಉತ್ಸಾಹದ ಚೇತನ ಹೆಚ್ಚಾಗುತ್ತದೆ. 13. ಬದಲಾವಣೆಗಳ ಬಗ್ಗೆ ಭಯವಿಲ್ಲ. ಹೊಸದನ್ನು ಸ್ವೀಕರಿಸಲು ನೀವು ಓಪನ್ ಆಗುತ್ತೀರಿ. 14. ಕಳಚಿದ ಸಂಬಂಧಗಳು ಹತ್ತಿರವಾಗುತ್ತವೆ. ಹಳೆಯ ಸ್ನೇಹಗಳು ಪುನಃ ಪುಟಕಿಸುತ್ತವೆ. 15. ಸಹಜ ಸಹಾಯ ದೊರೆಯುತ್ತದೆ. ಯಾರಿಂದಲಾದರೂ ನಿರೀಕ್ಷೆಯಿಲ್ಲದೆ ಸಹಾಯ ಬರುತ್ತದೆ. 16. ನಿಮ್ಮ ಮೇಲೆ ಜನರಿಗೆ ನಂಬಿಕೆ ಹುಟ್ಟುತ್ತದೆ. ಇತರರು ನಿಮ್ಮಿಂದ ಪ್ರೇರಿತರಾಗುತ್ತಾರೆ. 17. ಸಮಯಾನುಗುಣ ಸ್ಫೂರ್ತಿದಾಯಕ ಸಂದೇಶಗಳು ಸಿಗುತ್ತವೆ. ಪುಸ್ತಕ, ಮಾತನಾಡುವವರು ಅಥವಾ ಮಿಮ್ಸ್ ಯಾವುದರಿಂದಾದರೂ ಸ್ಪಷ್ಟ ಮಾರ್ಗದರ್ಶನ ಸಿಗುತ್ತದೆ. 18. ಸಮಸ್ಯೆಗಳ ಬಗ್ಗೆ ನವೀನ ದೃಷ್ಟಿಕೋನ. ಅದೇ ಸಮಸ್ಯೆ ಹೊಸ ತಿಳುವಳಿಕೆ. 19. ಅಪರಿಚಿತರಿಂದ ಪೋಷಕ ಮಾತುಗಳು. ಅಪರಿಚಿತ ವ್ಯಕ್ತಿಯಿಂದ ಸಿಗುವ ಮೆಚ್ಚುಗೆಗಳು. 20. ಸಂಗೀತ, ಪ್ರಕೃತಿ ಅಥವಾ ಕಲೆಯಿಂದ ಒಳಗಿಂದ ಆನಂದ, ಸರಳ ವಿಷಯಗಳಿಂದ ಸಂತೋಷ. 21. ಮನ್ನಣೆಗಳಿಗೆ ಅರ್ಥ ಕಡಿಮೆಯಾಗುತ್ತದೆ. ಅಪ್ರೂವಲ್ ಬೇಕಾದಂಥ ಹಂತ. 22. ನಿಮ್ಮ ಶಕ್ತಿ ಕಳೆದು ಹೋಗುವುದಿಲ್ಲ. ಕೆಲವೇ ಗಂಟೆ ನಿದ್ರೆಯೂ ಸಾಕಾಗುತ್ತದೆ. 23. ಕ್ಲಾರಿಟಿ. ಮುಂದೆ ಏನು ಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟತೆ. 24. ಸಹಜ ಸಂತೋಷ. ಥರಥರದ ಕೆಲಸಗಳಲ್ಲಿಯೂ ಖುಷಿ ಸಿಗುತ್ತದೆ. 25. ಒಳ್ಳೆಯದು ಆಗ್ತಾ ಇದೆ ಅನ್ನಿಸುವ ಭಾವನೆ. ಏನೋ ಮಹತ್ತರವಾದದ್ದು ಬರುತ್ತಿದೆ ಅನ್ನೋ ಸ್ಫೂರ್ತಿ. ಸಮಾಪ್ತಿ. ಜೀವನದಲ್ಲಿ ಅದೃಷ್ಟ ಎನ್ನುವುದು ಅಚ್ಚರಿಯದಂತೆ ಬರುವುದಿಲ್ಲ. ಅದು ಸಜೀವವಾಗಿ ಬೆಳೆಯುವ ಬಿತ್ತನೆ. ಈ ಸೂಚನೆಗಳು ತೋರಿಸುತ್ತವೆ, ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದರೆ ನಿಮ್ಮ ಆತ್ಮವಿಶ್ವಾಸವನ್ನು
ನಿಷ್ಠೆಯನ್ನು ಇರಿಸಿಕೊಳ್ಳಿ. ಅದೃಷ್ಟದ ಬಾಗಿಲು ತಡೆಯುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.